ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ವಾರ ನಾವು ಸಾಮಾಜಿಕ ಆರೋಗ್ಯದಲ್ಲಿ ಶಿಕ್ಷಣದ ಮಹತ್ವ, ಶಿಕ್ಷಣವನ್ನ ಹೇಗೆ ದೈವೀಕರಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಕೇಳುಗರೆ, ಇವತ್ತು ಸಾಮಾಜಿಕ ಆರೋಗ್ಯದಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಕೂಡ ಬರ್ತವೆ. ಈ ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಹೇಗಿರಬೇಕು ಅನ್ನೋದ್ರ ಕುರಿತು ಸ್ವಾಮೀಜಿಯವರು ತಿಳಿಸೋರಿದ್ದಾರೆ, ಕೇಳ್ಬಿಡೋಣ. ಕಳೆದ ಸಂಚಿಕೆಯಲ್ಲಿ ನಾನು 2 ಶಬ್ದವನ್ನ ಬಳಸಿದೆ ಮೇಡಮ್. ತಾವು ಗಮನಿಸಿರ್ಬೇಕು, ಶ್ರೋತೃಗಳು ಗಮನಿಸಿರ್ಬೋದು ಅನ್ಕೊಂತೀನಿ. ಧಾರ್ಮೀಕರಣ ಮತ್ತು ದೈವೀಕರಣ, ಇವೆರಡಕ್ಕೆ ವ್ಯತ್ಯಾಸ ಒಂದ್ ಸ್ವಲ್ಪ ನಾವು ತಿಳ್ಕೋಬೇಕು. ಅನೇಕ ಸಂಸ್ಥೆಗಳು ರಿಲಿಜಿಯಸ್ ಆಗಿದಾವೆ, ಈ ಧರ್ಮದ್ದು ಅಂತ ಗೊತ್ತಾಗಬೇಕು. ಹಾಗೆ ಹೆಸರುಗಳಿರ್ಬೋದು ಅಥವಾ ಅವ್ರದ್ದು ಧರ್ಮ ಗ್ರಂಥಗಳ ಬಗ್ಗೆ ಹೇಳ್ಬೋದು, ಅಲ್ಲಿ ಪ್ರಾರ್ಥನೆ ಮಾಡಿಸಬಹುದು. ಇದು ಧರ್ಮ ಕಾರಣ ಮಾಡ್ತಕ್ಕಂಥದ್ದು ಅಥವಾ ಧಾರ್ಮೀಕರಣ ಅಂತಾನು ಕರಿಬಹುದೇನೋ. ಆದ್ರೆ ಧರ್ಮದಲ್ಲಿ ಕೂಡ ಅಂದ್ರೆ ಅದು ಧರ್ಮ ಯಾವಾಗ್ಲೂ ಬಹಳ ವಿಶಾಲ ಅರ್ಥ, ಭಾರತೀಯರ ಪ್ರಕಾರ ಬಹಳ ವಿಶಾಲವಾದ ಅರ್ಥದಲ್ಲಿ ನಾವು ಬಳಸಿದೀವಿ. ಆದ್ರೆ ಯಾವಾಗ ಇಲ್ಲಿ ಪಾಶ್ಚಿಮಾತ್ಯರು ಮತ್ತು ಇತರೆ ಧರ್ಮಗಳು ಬಂದ್ವಲ್ಲ, ಅವು ಮತಗಳನ್ನ ಧರ್ಮಗಳು ಅಂದ್ಕೊಂಡ್ವು. ಹಾಗಾಗಿ ಆ ಮತಗಳಿಗೆ ಧರ್ಮ ಅನ್ನುವಂತ ರೂಢಿ ನಮ್ಮಲ್ಲಿ ಬಂತು, ಎಲ್ಲರೂ ಅದನ್ನ ಅಳವಡಿಸ್ಕೊಂಡ್ವಿ. ಆದ್ರಿಂದ ಒಂದು ಶಿಕ್ಷಣ ಸಂಸ್ಥೆನ ಇರ್ಬೋದು ಅಥವಾ ಯಾವುದೇ ಸಂಸ್ಥೆಯನ್ನ ಧರ್ಮ ನೆನಪರೋ ಹಾಗೆ ಮಾಡೋದು ಸುಲಭ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಲಾಂಛನ ಇರ್ತದೆ ಅಥವಾ ಹೆಸರಿಟ್ಬಿಟ್ರೆ ಸಾಕು, ಇದು ಇಂಥ ಧರ್ಮದವ್ರು ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಅದನ್ನ ದೈವೀಕರಣ ಮಾಡೋದು ಹೇಗೆ, ಡಿವಿನೈಸ್ಡ್ ಮಾಡೋದು, ರಿಲಿಜಿಯಸ್ ಮಾಡೋದು ಸುಲಭ, ಅದು ಕಷ್ಟದ್ದಲ್ಲ. ಆದ್ರೆ ದೈವೀಕರಣಗೊಳಿಸೋದಿದೆಯಲ್ಲ, ಅದು ಬಹಳ ಅಗತ್ಯ ಇದೆ. ಇವತ್ತು ಕಳೆದ ಸಂಚಿಕೆಯಲ್ಲಿ ಶಾಲೆಯನ್ನ ದೈವೀಕರಣ ಮಾಡೋದ್ರ ಬಗ್ಗೆ ಹೇಳಿದೆ. ಇವತ್ತು ಮನೆ ಬಿಟ್ಟು ಹೊರಗೆ ಬಂದ್ರೆ ಕಚೇರಿಗೆ ಹೋಗ್ಬೋದು ಕೆಲವರು, ಇನ್ ಕೆಲವರು ವಾಹನಗಳಲ್ಲಿ ಸೇವೆ ಮಾಡಬಹುದು, ಆಮೇಲೆ ಬ್ಯಾಂಕುಗಳು, ರಸ್ತೆಗಳಲ್ಲಿ ಕೆಲಸ ಮಾಡಬಹುದು. ಎಲ್ಲಾ ಕಡೆ ನಾವೇನ್ ಕೆಲಸ ಮಾಡ್ತೀವಿ, ನಾವೊಂದು ಸರಿಯಾಗಿ ಗಮನಿಸ್ಕೊಳ್ಬೇಕು. 24 ತಾಸಲ್ಲಿ ನಾವು ಮನೇಲಿರೋದು ಕೇವಲ 12 ತಾಸು ಅಂತ ಅನ್ಸುತ್ತೆ. 12 ತಾಸು ಹೊರಗೆ ಇರ್ತೀವಿ, ನಾವು ಯಾವ್ದೋ ರೂಪದಲ್ಲಿ ಹೊರಗೆ ಇರ್ತೀವಿ. ಆ ಹೊರಗಿನ ಎಲ್ಲಾ ಸಂಸ್ಥೆಗಳನ್ನು ನನ್ನವು ಅನ್ನುವ ಭಾವದಿಂದ ನೋಡಬೇಕಾದನ್ನ ನಾವು ಕಲಿಬೇಕಾಗಿದೆ. ಇದೇ ದೈವೀಕರಣಗೊಳಿಸೋದು. ಈ ನನ್ನವು ಅಂತ ನೋಡುವಾಗ ನಾನೇ ಕಟ್ಟಿ ನಾನೇ ಬೆಳೆಸಿದ್ದಕ್ಕೆ ಮಾತ್ರ ನಾವು ನನ್ನವು ಅಂತ ತಿಳ್ಕೊಂತೀವಿ. ಅದು ಜನರ ಮನೋಭಾವನೆ ಬದಲಾವಣೆ ಆಗಬೇಕು. ರಾಷ್ಟ್ರ ನನ್ನದು, ಆದ್ರಿಂದ ರಾಷ್ಟ್ರದಲ್ಲಿರುವ ಎಲ್ಲವೂ ನನ್ನವು. ಆ ಭಾವ ಪ್ರತಿಯೊಬ್ಬರಿಗೂ ಬರಬೇಕು. ಸರ್ಕಾರಿ ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು ಅಂತ ಕರೆಯೋಣ. ಬಸ್ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ಆಮೇಲೆ ನಡೆಯುವ ರಸ್ತೆ, ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ನನ್ನದೇ ಅನ್ನುವ ಭಾವ ಬರಬೇಕು. ಒಂದು ಉದಾಹರಣೆಯನ್ನ ನಾನು ಕೊಡಬಹುದು ಅಂತ ಕಾಣಿಸ್ತದೆ. ನಮ್ಮ ದೇಶದಲ್ಲಿ ಧಾರ್ಮೀಕರಣಗೊಳಿಸಿದ್ರಿಂದ ಆಗಿದ್ದ ಪರಿಣಾಮ ಏನು, ಜಪಾನ್ ದೇಶದಲ್ಲಿ ಅಲ್ಲಿ ದೈವೀಕರಿಸಿದ್ರು ಅಂತ ಹೇಳ್ತೀನಿ ನಾನು. ಅಲ್ಲೂ ಕೂಡ ಧರ್ಮ ಇದೆ, ಅವ್ರದ್ದು ಸಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮ ಎರಡನ್ನು ಕೂಡಿಸಿ ಅವರೊಂದು ಝನ್ ಪದ್ಧತಿ, ನಮ್ಮ ಬೌದ್ಧ ಧರ್ಮದ ಧ್ಯಾನ ಪದ್ಧತಿಯನ್ನು ತಗೊಂಡು ಝನ್ ಅಂತ ಕರೆದ್ರು. ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹೋದವರು ಪ್ರತಿಯೊಬ್ಬರಿಗೂ ಆಗೋ ಅನುಭವ ಏನಪ್ಪಾ ಅಂತಂದ್ರೆ ಸ್ವಚ್ಛತೆ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆ ತುಂಬಾ ಎದ್ದು ಕಾಣಿಸುತ್ತದು. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಕಸ್ಮಾತ್ ಏನೋ ಒಂದು ಮರೆತು ಬಿಟ್ಟು ಹೋದ್ರೆ ನೀವೊಂದು 12 ತಾಸು ಬಿಟ್ಟು ಬಂದು ನೋಡಿದ್ರು ಅಲ್ಲೇ ಇರುತ್ತೆ ಅಂತ ಒಂದ್ 3-4 ಜನ ಈ ಅನುಭವ ಹೇಳಿದ್ದಾರೆ. ರಾತ್ರಿ 11 ಗಂಟೆಗೆ ರಸ್ತೆ ದಾಟಬೇಕಾದ್ರೂ ಕೂಡ ಸಿಗ್ನಲ್ ಲೈಟ್ಸ್ ಇರುತ್ತೆ, ಯಾರು ಇರಲ್ಲ, ಜನ ಇರಲ್ಲ, ವಾಹನ ಇರಲ್ಲ. ಆದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಸಿಗ್ನಲ್ ಲೈಟ್ ನಿಯಮವನ್ನ ಅವಾಗ್ಲೂ ಪಾಲಿಸ್ತಾರಂತೆ. ಆಮೇಲೆ ನಾನೇ ಒಂದ್ ಕಡೆ ಓದಿದ್ದೆ ಮೇಡಮ್, ಒಬ್ರು ಈಗ ನಮ್ಮವ್ರು ಅಲ್ಲಿ ಹೋಗಿರ್ತಾರೆ, ಅವರು ಪೇಪರ್ ನಲ್ಲಿ ಬರ್ದಿದ್ರು, ಒಂದು ಸೈಕಲ್ ಅವರು ಹೋಗ್ಬೇಕಾಗಿದೆ, ಮಾಲ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಒಂದ್ ಸೈಕಲ್ ನಿಂತಿತ್ತು, ಲಾಕ್ ಮಾಡಿರ್ಲಿಲ್ಲ.
ತಗೊಂಡು ಹೋದ್ರು. ಯಾರು ಇರ್ಲಿಲ್ಲ ಅಲ್ಲಿ ಮಾಲಕರು. ತಗೊಂಡೋದ್ರು, ಬೇಗ ಬಂದ್ಬಿಡೋಣ, ಮತ್ತೆ ಇಲ್ಲಿ ನಿಲ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ತಗೊಂಡೋದ್ರು. ಎಲ್ಲ ಕೆಲಸ ಮುಗಿಸ್ಕೊಂಡ್ರು, ಬಂದ್ರು. ಅಷ್ಟೊತ್ತಿಗೆ ಅವ್ರ ಮಾಲೀಕರು ಬಂದಿದ್ರು, ನೋಡಿದ್ರು. ನೋಡಿದ ಕೂಡಲೇ ಅವರೇ ಇವರಿಗೆ ನಮಸ್ಕಾರ ಮಾಡಿದ್ರು. ಇವರು ಅಲ್ಲೇ ಬಹಳ ವರ್ಷದಿಂದ ಇರೋರು ಜಪಾನ್ ನಲ್ಲಿ. ಅವರು ನಮಸ್ಕಾರ ಮಾಡೋ ಪದ್ಧತಿನೇ ಬಹಳ ಚಂದ ಅಂತ ಹೇಳ್ತಾರೆ. ಬೆನ್ನು ಬಾಗಿಸಿ, ನಾವು ಬರೀ ತಲೆ ಬಾಗಿಸ್ತೀವಿ, ಕತ್ತು ಬಾಗಿಸ್ತೀವಿ, ಅವ್ರು ಪೂರಾ ಸೊಂಟ ಬಾಗಿಸ್ಬಿಟ್ಟು ನಮಸ್ಕಾರ ಮಾಡಿದ್ರು. ಸರ್ ಆಯ್ತು, ನೀವು ಸೈಕಲ್ ತಗೊಂಡೋದ್ರಲ್ಲ, ತುಂಬಾ ಸಂತೋಷ, ನಿಮ್ಗೆ ಉಪಯೋಗ ಆಯ್ತಲ್ಲ, ನಾಳೆನೂ ಈ ಸೈಕಲ್ ಹೀಗೆ ಇರುತ್ತೆ, ಇಲ್ಲೇ ಇರುತ್ತೆ, ನೀವು ತಗೊಂಡೋಗ್ಬೋದು. ಎಂತ ಅದ್ಭುತವಾದ ಉದಾರತೆ ಇದು. ದೈವೀಕರಣ, ದೈವತ್ವದ ಕಡೆಗೆ ಸಾಗುವ ಪ್ರಯತ್ನ ಅಂದ್ರೆ ಹೀಗಿರ್ಬೇಕು ಅಂತ ನಾನು ಅನ್ಕೊಳ್ಳೋದು. ಬೇರೆಯವ್ರದ್ ಬೇಡ ಬಿಡಿ, ನನ್ನ ವಸ್ತುನೇ ಯಾರಾದ್ರೂ ಕೇಳಲಾರ್ದೆ ಮುಟ್ಟಿ ತಗೊಂಡೋಗಿದಿ ಅವ್ರು ಬಂದಿದ್ರೆ, ಕೊನೆ ಪಕ್ಷ ನಾನು ಸುಮ್ಮನಿದ್ರು ನನ್ ಮುಖನಾದ್ರೂ ಕಪ್ಪಾಗ್ತಿತ್ತೋ ಏನೋ, ಸ್ವಲ್ಪ ಕೆಡ್ತಿತ್ತೇನೋ, ಏನು ಈ ಮನುಷ್ಯನಿಗೆ ಕಾಮನ್ ಸೆನ್ಸ್ ಇದೆ ಇಲ್ವಾ, ತಗೊಂಡೋಗ್ಬಿಟ್ಟಿದಾನಲ್ಲ ಅನ್ಕೊಂಡ್ಬಿಡ್ತಿದ್ದೆ ನಾನೇ ಸ್ವತಃ. ಆದ್ರೆ ಅವರಿಂದ ನಾವು ಕಲಿಬೇಕಾದ್ದು ಹೇಗೆ ಎಷ್ಟಿದೆಯಲ್ಲ. ದೈವೀಕರಣ ಅಂದ್ರೆ ಇದೇನೆ. ಎಲ್ಲರೂ ನನ್ನವರು, ಅವ್ರಿಗೆ ಗೊತ್ತು ಇವರು ಜಪಾನ್ದವ್ರಲ್ಲ ಅಂತ ಅವ್ರಿಗೂ ಗೊತ್ತು, ಇವರು ಭಾರತೀಯರು ಅಂತ ಗೊತ್ತಿರುತ್ತೆ. ಆದ್ರೂ ಕೇಳಲಾರದೆ ತಗೊಂಡೋದಾಗ್ಲೂ ಕೂಡ ಆ ಒಂದು ಉದಾರತೆ ತೋರಿಸೋದಿದೆಯಲ್ಲ, ಅದು ದೈವೀಕರಣ. ಅದು ನಮ್ಮಲ್ಲಿ ಅನೇಕ ಧರ್ಮಗಳು ಬಂದವು, ಮತ ಪಂಥಗಳು, ಜಾತಿ ವ್ಯತ್ಯಾಸಗಳು ಬಹಳ ಬಂದವು. ಹಾಗಾಗಿ ನಾವು ಆ ಮಟ್ಟಕ್ಕಿನ್ನೂ ದೈವೀಕರಣಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮುಂದೆ ಆಗ್ಲೇಬೇಕು. ಆ ದೈವೀಕರಣಕ್ಕಿಂತ ಮುಂಚೆ ರಾಷ್ಟ್ರೀಕರಣ ಅಂದ್ರೆ ರಾಷ್ಟ್ರ ಪ್ರೇಮ. ರಾಷ್ಟ್ರೀಕರಣ ಅನ್ಕೊಳ್ಳಿ ಮತ್ತೆ ಯಾರು ಹೆದರಬಾರದು. ನಮ್ಮ ಶ್ರೋತೃಗಳು ನ್ಯಾಷನಲೈಸ್ಡ್ ನ್ಯಾಷನಲೈಸೇಷನ್ ಅಂದ್ರೆ ನಿಮ್ಮ ಆಸ್ತಿಗಳನ್ನ, ಬ್ಯಾಂಕ್, ಶಾಲೆಗಳನ್ನ ನ್ಯಾಷನಲೈಸ್ ಮಾಡೋದು ಅದು ರಾಷ್ಟ್ರೀಕರಣ ಅದಲ್ಲ. ಇಲ್ಲಿ ನಾನು ಹೇಳೋದು ರಾಷ್ಟ್ರ ಪ್ರೇಮ. ರಾಷ್ಟ್ರ ಪ್ರೇಮ ಬಂದ್ಬಿಟ್ಟು ಅದರ ಒಂದು ಪ್ರಭಾವದಿಂದ ನಾವು ಎಲ್ಲರನ್ನೂ ನನ್ನವರು ಅಂತ ಪ್ರೀತಿಸೋದಿದೆಯಲ್ಲ, ಕಷ್ಟ ಆಗ್ಬೋದು ನಮಗೆ. ಒಂದ್ ದಿವಸದಲ್ಲಿ 10 ವರ್ಷದಲ್ಲಿ ಬರೋದಂತದ್ದಲ್ಲ. ಆದ್ರೆ ಬರಲೇಬಾರದು ಅಂತ ಇಲ್ಲ, ಖಂಡಿತ ಬರುತ್ತೆ, ಬರಬೇಕು. ಯಾಕಂದ್ರೆ ದೈವೀಕರಣ ಮಾಡಬೇಕು ಅನ್ನೋ ಒತ್ತಾಯವನ್ನ ಸೈನ್ಸ್ ಕೂಡ ಮಾಡ್ತಾ ಇದೆ ಇವಾಗ. ಸೈಂಟಿಫಿಕ್ ಆಟಿಟ್ಯೂಡ್ ಏನ್ ಬರ್ತಾ ಇದೆ ನಮ್ಮಲ್ಲಿ, ವೈಜ್ಞಾನಿಕ ಮನೋಭಾವನೆ, ಇದು ನಮ್ಮನ್ನ ಬದಲಾಯಿಸಲೇಬೇಕಾಗಿದೆ. ಆ ವೈಜ್ಞಾನದ ಜೊತೆಗೆ ದೈವೀಕರಣವು ಸೇರ್ಕೊಂಡ್ಬಿಟ್ರೆ ನಾವು ಬಹಳ ಆನಂದ ಪಡ್ತೀವಿ, ಸಂತೋಷ ಆಗತ್ತೆ. ಬೇರೆಯವ್ರ ತಪ್ಪನ್ನು ಕೂಡ ಕ್ಷಮಿಸುವ ಉದಾರತೆ, ಅದು ತಪ್ಪು ಅಥವಾ ಅದು ತಪ್ಪುಗಳೇ ಅಲ್ಲ. ಕೆಲವು ನಾವು ಬೇರೆಯವ್ರನ್ನ ಉದಾರತೆಯಿಂದ ಕ್ಷಮಿಸೋದು ಒಂದ್ ಕಡೆ ಉಳಿತು. ನಮ್ಮ ಮನೆಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಬೇರೆಯವ್ರು ಮಾಡದಂತ ತಪ್ಪುಗಳನ್ನು ಕೂಡ, ಆ ತಪ್ಪುಗಳಿಗೂ ನಾವು ಸಿಟ್ಟು ಮಾಡ್ಕೊಂತಿರ್ತೀವಿ. ಸಿಟ್ಟು ಮಾಡೋದು ಅಥವಾ ಬೈಯೋದು, ದಂಡಿಸೋದು, ನಾವು ಟೆನ್ಷನ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಕೊಂತಿರ್ತೀವಲ್ಲ. ಅದ್ರ ಬದಲಾಗಿ ಮನೆಯಿಂದನೇ ಪ್ರಾರಂಭ ಆಗ್ಲಿ, ಇದು ನಮ್ಮ ಸಂಸ್ಥೆಯಿಂದನೇ ಪ್ರಾರಂಭ ಆಗ್ಲಿ. ಇದು ಆ ತರ ಆದಾಗ ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗುವ ಪ್ರಯತ್ನ ಏನಿದೆಯಲ್ಲ, ಇದಕ್ಕೆ ಒಂದ್ ಮೆಟ್ಲು ಅಂತ ಅನ್ಕೊಳ್ತೀನಿ ನಾನು. ಆದ್ರಿಂದ ಮೊದಲು ನಾವೇನ್ ಮಾಡೋಣ, ಸಂಸ್ಥೆಗಳನ್ನ ಗೌರವಿಸೋದು, ಅದನ್ನ ನನ್ನದು ಅಂತ ಭಾವಿಸ್ಕೊಳ್ಳೋದು. ಎಷ್ಟೇ ಸಿಟ್ಟು ಬಂದ್ರೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ, ಕಟ್ಟಡಗಳನ್ನ ಕೆಡಿಸಬಾರದು, ಅವಕ್ಕೇನೋ ಹಾನಿ ಮಾಡಬಾರದು. ಜೊತೆಗೆ ಇದು ಸಿಟ್ಟಿನಿಂದ ಆಗುವಂತದ್ದು. ಏನೋ ನಮಗೇನೋ ಅನ್ಯಾಯ ಆಗಿದೆ ಸರ್ಕಾರದಿಂದ, ಸಾರ್ವಜನಿಕರಿಂದ ಅನ್ಯಾಯ ಆಗಿದೆ, ನಾನು ಹಿಂಗ್ ಮಾಡ್ಬಿಡ್ತೀನಿ, ಅದು ಒಂದಾದ್ರೆ. ಇನ್ನೊಂದು ಅಜ್ಞಾನದಿಂದ, ಅವಿವೇಕತನದಿಂದ, ಅಂದ್ರೆ ಈ ತಂಬಾಕು ಹಾಕೊಂಡು ಉಗಿಯೋದು, ಸಿಕ್ಕಲ್ಲಿ ಉಗಿಯೋದು, ಎಷ್ಟೋ ಜನ ಆಫೀಸ್ಗಳಲ್ಲೇ ಒಳಗಡೆನೆ ಇದೆಲ್ಲ ಇದೆಯಲ್ಲ, ಬರೀ ನಮ್ಮ ಸಂಸ್ಥೆಗೆ, ನಮ್ಮ ಆಫೀಸ್ಗೆ ಅಥವಾ ನನಗೆ ಮಾಡ್ಕೊಳ್ಳೋ ಅಪಮಾನ ಅಲ್ಲ, ಇದು ಇಡೀ ದೇಶಕ್ಕೆ ಮಾಡುವ ಅಪಮಾನ ಅಂತ ಭಾವಿಸ್ಕೋಬೇಕು ನಾವು. ಯಾಕಂದ್ರೆ ಈಗ ನಮ್ಮ ದೇಶ ಎಲ್ಲರಿಗೂ ಓಪನ್ ಆಗಿದೆ. ಇವಾಗ ಎಲ್ಲರೂ ಬರ್ತಾರೆ, ವಿದೇಶಿಯರು ಬರ್ತಾರೆ, ಅನೇಕ ಬೇರೆ ಬೇರೆ ಕಡೆಯಿಂದ. ನಮ್ಮ ರಾಜ್ಯ, ಈಗ ನಾವು ಕರ್ನಾಟಕದಲ್ಲಿ ಇದೀವಿ ಅಂದ್ರೆ ಬೇರೆ ರಾಜ್ಯದವ್ರು ಬರ್ತಾರೆ, ಬೇರೆ ದೇಶದವ್ರು ಬರ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಾವು ಗಮನ ಕೊಟ್ಟು ಪಾಲಿಸಬೇಕಾದ ನಿಯಮ ಏನಪ್ಪಾ ಅಂದ್ರೆ, ಇದೆಲ್ಲವೂ ನನ್ನದು. ಹಾಗೆ ಬಂದಾಗ ನಾವು ಕೆಡಿಸೋದಕ್ಕೆ ಇಷ್ಟಪಡಲ್ಲ, ಆಮೇಲೆ ಕೊಳೆ ಮಾಡೋದಕ್ಕೆ ಇಷ್ಟಪಡಲ್ಲ. ಆವಾಗ ದೈವಿ ಭಾವನೆ ಖಂಡಿತವಾಗಿ ಬರ್ತದೆ. ಎಲ್ಲಿ ಶುಚಿತ್ವ ಇರ್ತದೋ ಅಲ್ಲಿ ದೈವಿ ಭಾವನೆ ಬಂದೇ ಬರ್ತದೆ. ಶುಚಿತ್ವ ಮತ್ತು ರಕ್ಷಣೆ, ರಕ್ಷಕ ಮನೋಭಾವನೆ ಕೂಡ ನಮಗೆ ಬರಬೇಕು. ನಾನ್ ರಕ್ಷಿಸಬೇಕು, ನಾನು ಇದನ್ನು ಚೆನ್ನಾಗಿ ಕಾಯ್ಕೋಬೇಕು. ಇದು ಜಡವಾದ ಕಟ್ಟಡಗಳು, ರಸ್ತೆಗಳು, ಮನೆಗಳು, ಸಂಸ್ಥೆಗಳಿಗಾಯ್ತು. ಆಮೇಲೆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅದು ಕೂಡ ನಮಗೆ ಬರಬೇಕು. ಅವ್ರು ಯಾರೇ ಇರ್ಬೋದು. ನಾವು ಇದನ್ನ ಈಗ ನಾವು ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕಾಣ್ತಾ ಇದೀವಿ. ಎಲ್ಲಾ ಕಡೆಯಿಂದಲೂ ಕೂಡ ಯಾರೋ ಊರಿಗೆ ಬಂದ್ರು. ಹಿಂದೆ ಆ ಪದ್ಧತಿ ಇತ್ತು ನಮ್ಮಲ್ಲಿ, ನಾನು ಚಿಕ್ಕವನಿದ್ದಾಗಲೂ ಕೇಳಿದೀನಿ. ಆಮೇಲೆ 12ನೇ ಶತಮಾನದಲ್ಲಿ ಮಹಾದೇವಿ ಅಕ್ಕ ಅವ್ರ ಕಲ್ಯಾಣಕ್ಕೆ ಹೋದಾಗ ಅವ್ರನ್ನ ಸ್ವಾಗತ ಮಾಡೋ ರೀತಿ, ಅದನ್ನು ಓದಿ ತಿಳ್ಕೊಂಡಾಗ ನಮ್ಮಲ್ಲಿ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ, ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಸಾಹುಕಾರರುಗಳು ತಮ್ಮ ಆಳುಗಳನ್ನ ಅಥವಾ ಪಾರುಪತ್ಯಗಾರರು ಅಂತ ಕರೀತಿದ್ರು, ಬಿಡ್ತಿದ್ರು ಅವನ್ನ. ನಾವು ಊರಲ್ಲಿ ಯಾರೇ ಹೊಸ ಮುಖಗಳು ಕಾಣಿಸಿದ್ರೆ ವಿಚಾರಿಸಬೇಕು. ಅವರು ವಿಚಾರಿಸ್ಬಿಟ್ಟು, ಎಲ್ಲಿಂದ ಬಂದ್ರಿ, ನಿಮ್ಗಿಲ್ಲಿ ಸಂಬಂಧಿಕರಿದಾರ ಅಥವಾ ಇಲ್ವಾ, ನಿಮ್ಗೇನಾದ್ರು ಸಹಾಯ ಬೇಕಾ, ಅಂದ್ರೆ ಹಸಿವಾಗಿದೆಯಾ, ಊಟ ಮಾಡ್ಬೇಕಾ, ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾ, ಈ ತರ ಕೇಳಿಸುವಂತದ್ದು, ವಿಚಾರಿಸತಕ್ಕಂಥದ್ದು
ಅನೇಕ ಜನ ಶರಣರು, ಭಕ್ತರು, ಸಂತರು ಇರ್ತಾರಲ್ಲ, ಅದರಲ್ಲೂ ರಾಜರುಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳು ಈ ತರ ವ್ಯವಸ್ಥೆ ಇಟ್ಟಿದ್ರು ಅಂತ ಕೇಳ್ತೀವಿ ನಾವು. ಇವಾಗ ಆ ವ್ಯವಸ್ಥೆ ಇಲ್ದಂಗ ಆಗಿದೆ. ಇವಾಗ ಎಲ್ಲವೂ ಕೂಡ ವ್ಯಾಪಾರೀಕರಣದ ದೃಷ್ಟಿಯಿಂದ ಬಂದಿರೋದ್ರಿಂದ ಯಾರಾದ್ರೂ ಬಂದ್ರೆ ಯಾಕೆ ಬಂದ್ರಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ಆಮೇಲೆ ಮತ್ತೆ ಇವಾಗ ಸ್ವಲ್ಪ ಬದಲಾವಣೆನೂ ಕಾಣಿಸ್ತಾ ಇದೆ. ಯಾಕಂದ್ರೆ ಪಾಶ್ಚಿಮಾತ್ಯರ ಕಷ್ಟವನ್ನ ನೋಡ್ಕೊಂಡು ಇನ್ಮೇಲೆ ನಾವು ಈ ತರ ಇದ್ರೆ ನಮಗೂ ಸಂತೋಷ ಇಲ್ಲ, ಯಾರಿಗೂ ಸಂತೋಷ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಇನ್ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಆಗೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಇದು ನಾನು ಹೇಳೋದು. ನಾವು ಕಲಿಯೋದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಮಕ್ಕಳಿಂದ ಈ ಸಂಸ್ಕಾರವನ್ನ ಕೊಡಬೇಕು. ದೇಶ ನನ್ನದು, ಸಮಾಜ ನನ್ನದು, ಎಲ್ಲರೂ ನನ್ನವರು. ಇದು ದೈವೀಕರಣ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಮೇಡಮ್, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ನಾನು ಸಂದರ್ಭ ಬಂದಾಗಲೆಲ್ಲ ಈ ಮಾತು ಹೇಳ್ತಿರ್ತೀನಿ. ದೈವತ್ವಕ್ಕೆ ಅತ್ಯಂತ ಸಮೀಪವಾದದ್ದು ಅಂದ್ರೆ ಶುಚಿತ್ವ, ಕ್ಲೀನ್ಲಿನೆಸ್. ಅದನ್ನ ಅವರು ಬರೀ ಹೇಳಿಲ್ಲ, ಪಾಶ್ಚಿಮಾತ್ಯರು ನಾವು ಕಾಣ್ತಾ ಇದೀವಿ. ಅಲ್ಲಿ ದೇಶಕ್ಕೆ ಹೋದವರು ಕೂಡ ಹೇಳ್ತಾರೆ, ಅಲ್ಲಿ ಆ ಭಾವನೆ ಇದೆ, ಅಷ್ಟು ಸ್ವಚ್ಛತೆ ಕಡೆ ಗಮನ ಕೊಡ್ತಕ್ಕಂಥದ್ದು. ನಾವು ಇದನ್ನ ಕಡ್ಡಾಯವಾಗಿ ಕಲಿಬೇಕು, ಮಂತ್ರ ತರ ಕಲಿಬೇಕು. ಆಮೇಲೆ ನಮ್ಮಲ್ಲಿ ಒಂದು ರೂಢಿ ಮಾಡ್ಕೊಂಡಿದ್ವಿ ನಾವು, ಈಗ ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಜಪ ಮಾಡಿ ಉದ್ಧಾರ ಆಗ್ತೀವಿ ನಾವು ಅನ್ನುವ ಭಾವನೆ ಇತ್ತು. 108, 1008, 1,08,000 ಈ ತರ ಎಲ್ಲ ಜಪ ಮಾಡ್ತಾ ಇದ್ವಿ. ಅದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಅಲ್ಲಮ ಪ್ರಭುಗಳ ಒಂದು ಮಾತು ಹೇಳ್ತಾರೆ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು. ಆ ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ. ಎಂತ ಅದ್ಭುತವಾದ ಉಪಮೆ ಅದು ಅಂದ್ರೆ, ಈಗ ಬಿಸಿನೀರು ಕುದಿತಾ ಇರ್ಲಿ, ಅದಕ್ಕೆ ಇನ್ನೊಂದು ಬೆಂಕಿ ಹಚ್ಚೋ ಗುಣ ಇರಲ್ಲ, ಅಥವಾ ಕೆಟ್ಟದನ್ನ ಸುಡೋ ಶಕ್ತಿ ಇಲ್ಲ ಅದಕ್ಕೆ, ಬಿಸಿನೀರಿಗಿಲ್ಲ. ಆದ್ರೆ ಬೆಂಕಿ ಒಂದೇ ಒಂದು ಕಿಡಿ ಸಾಕು. ಹಾಗೆ ನಾನು ಹೇಳೋದು, ಪೂಜೆ ಜಪ ಇದೆಲ್ಲ ಬೆಳಗಿನ ವೇಳೆ ನಮ್ಮ ವೈಯಕ್ತಿಕ ವಿಷಯಕ್ಕೆ ನಾವು ಮಾಡ್ಕೊಳ್ಳೋಣ. ಆದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಜಂಗಮ ಪೂಜೆ ಅಂತ ಬಳಸ್ತಾರೆ. ಜಂಗಮ ಪೂಜೆ ಅಂದ್ರೆ ಬರೀ ಯೋಗಿಗಳ ಪೂಜೆ ಅಷ್ಟೇ ಅಲ್ಲ, ಸಮಾಜದ ಪೂಜೆಯೂ ಜಂಗಮ ಪೂಜೆ. ಒಬ್ರಿಗೆ ನೀವು ಯಾರು ಸಹಾಯ ಮಾಡಿದ್ರಿ, ಹಸಿದವ್ರಿಗೆ ಊಟ ನೀಡಿದ್ರಿ, ಹಸಿದ ಜೀವಕ್ಕೆ ತೃಪ್ತಿ ಪಡಿಸಿದ್ರಿ, ಒಂದು ಪ್ರಾಣಿ ಯಾವ್ದೋ ಕಷ್ಟಪಟ್ಟು ಕಾಯಿಲೆಯಿಂದ ಒದ್ದಾಡುವಾಗ ಅದಕ್ಕೊಂದು ಸಹಾಯ ಮಾಡಿದ್ರಿ, ಅದು ಕೋಟಿ ಜಪಕ್ಕೆ ಸಮಾನ ಅಂತ ತಿಳ್ಕೊಂಬಿಡಿ. ಖಂಡಿತವಾಗಿಯೂ ನಿಮಗೆ ಅದರಿಂದ ಪುಣ್ಯ ಬರ್ತದೆ ಹೊರತು ಕೋಟಿ ಜಪ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರಿಂದ ಎಲ್ಲರಿಗೂ ನಮ್ಮಿಂದ ಏನು ಸಾಧ್ಯ ಆಗತ್ತೋ ಜಪ ಪೂಜೆಗಿಂತ ಹೆಚ್ಚಿನ ಮಹತ್ವ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ನನ್ನ ಜವಾಬ್ದಾರಿಯನ್ನು ಅರಿತು ನಡೀತಕ್ಕಂಥದ್ದು. ಇದು ಬಹಳ ಶ್ರೇಷ್ಠವಾದ ಪೂಜೆ ಅಂತ ಹೇಳಿ ನಮ್ಮ ಎಲ್ಲಾ ಶ್ರೋತೃಗಳು ಭಾವಿಸ್ಲಿ ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಮೇಡಮ್. ಕೇಳಿದ್ರೆಲ್ಲ ಕೇಳುಗರೆ, ಶುಚಿತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಶುಚಿತ್ವವೇ ದೈವತ್ವ ಅಂತಾನೂ ಹೇಳಿದ್ರು. ಅದರ ಜೊತೆಗೆ ಪ್ರತಿಯೊಬ್ಬರದ್ದು ಸಮಾಜದಲ್ಲಿ ಏನ್ ಜವಾಬ್ದಾರಿ ಇದೆ, ಸಮಾಜದಲ್ಲಿ ನಾವು ಹೇಗಿರ್ಬೇಕು, ಸಮಾಜವನ್ನ ಹೇಗೆ ಪ್ರೀತಿಸಬೇಕು, ಸಾಮಾಜಿಕ ಆರೋಗ್ಯ ನಮ್ಮ ಆರೋಗ್ಯ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ನಮಗೆ ವಿಷಯಗಳನ್ನ ತಿಳಿಸಿಕೊಟ್ಟ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ.